ರಾಜ್ಯಸಭೆ ಚುನಾವಣೆ ಎನ್ಡಿಎನಲ್ಲಿ ಗೌಡ್ರು ವರ್ಸಸ್ ಗೌಡ್ರು ಪೈಪೋಟಿ ಶುರುವಾಗಿದೆ. ಇರೋದೊಂದು ಸೀಟು, ಇಬ್ರು ಗೌಡ್ರ ಮಧ್ಯೆ ಫೈಟ್ ನಡೀತಾ ಇದೆ. ದೇವೇಗೌಡರು ಸದಾನಂದ ಗೌಡರ ಮಧ್ಯೆ ಟಿಕೆಟ್ ವಾರ್ ಶುರುವಾಗಿರುವಂಥದ್ದು. ಎನ್ಡಿಎ ಲೀಡರ್ಸ್ ಮಧ್ಯೆ ಸದ್ದಿಲ್ಲದೆ ನಡೀತಾ ಇದೆ ಟಿಕೆಟ್ ಲಾಭಿ ಕೂಡ. ಎನ್ಡಿಎ ಲೀಡರ್ಸ್ ಮಧ್ಯೆ ಸದ್ದಿಲ್ಲದೆ ನಡೀತಾ ಇರುವಂತಹ ಟಿಕೆಟ್ ಲಾಬಿ. ಹಿಂದೆ ಟಿಕೆಟ್ ಕೊಟ್ಟಿಲ್ಲ, ಈಗ ಬೇಕು ಅಂತ ಹೇಳ್ಬಿಟ್ಟು ಡಿವಿಎಸ್ ಹಠವನ್ನ ಹಿಡಿದು ಕೂತಿದ್ದಾರೆ. ಇತ್ತ ವಯಸ್ಸಾಗಿದೆ ಟಿಕೆಟ್ ಕೊಡಿ ಅಂತ HDD ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಹಾಗಾದ್ರೆ ಈಗ ಯಾರಿಗೆ ಮಣೆ ಹಾಕತ್ತೆ ಎನ್ಡಿಎ ಸರ್ಕಾರ? ಕಾದ್ ನೋಡಿ. ರಾಜ್ಯಸಭೆ ಚುನಾವಣೆ ಎನ್ಡಿಎನಲ್ಲಿ ಗೌಡ್ರು ವರ್ಸಸ್ ಗೌಡ್ರು ಫೈಟ್ ನಡೀತಾ ಇರುವಂಥದ್ದು. ಇರೋದೊಂದೇ ಸೀಟು, ಇಬ್ರು ಗೌಡ್ರ ಮಧ್ಯೆ ಫೈಟ್ ಆರಂಭ ಆಗ್ತಾ ಇದೆ. ದೇವೇಗೌಡರು ಸದಾನಂದ ಗೌಡರ ಮಧ್ಯೆ ಟಿಕೆಟ್ ವಾರ್ ಕೂಡ ಶುರುವಾಗಿರುವಂಥದ್ದು. ಸೊ ಎನ್ಡಿಎ ಲೀಡರ್ಸ್ ಮಧ್ಯೆ ಸದ್ದಿಲ್ಲದೆ ನಡೀತಾ ಇದೆ ಟಿಕೆಟ್ನ ಈ ಒಂದು ಲಾಭ. ಹಿಂದೆ ಟಿಕೆಟ್ ಕೊಟ್ಟಿಲ್ಲ, ಈಗ ಬೇಕು ಅಂತ ಹೇಳ್ಬಿಟ್ಟು ಡಿವಿಎಸ್ ಹಠವನ್ನ ಹಿಡಿದು ಕೂತಿರುವಂಥದ್ದು. ಇತ್ತ ವಯಸ್ಸಾಗಿದೆ ಟಿಕೆಟ್ ಕೊಡಿ ಅಂತ ಹೇಳ್ಬಿಟ್ಟು HDD ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಹಾಗಾದ್ರೆ ಈಗ ಯಾರಿಗೆ ಮಣೆ ಹಾಕತ್ತೆ ಎನ್ಡಿಎ ಸರ್ಕಾರ ಅನ್ನುವಂಥ ಬಹುದೊಡ್ಡ ಪ್ರಶ್ನೆ ಮುಂದಿದೆ. ಒಂದು ಕಡೆ ಇಬ್ರು ಕೂಡ ಯಾವ ರೀತಿಯಾಗಿ ಲಾಭಿಯನ್ನು ನಡೆಸಬೇಕು ಟಿಕೆಟ್ಗಾಗಿ ಮಾಡ್ತಾ ಇದ್ದಾರೆ. ಇಬ್ಬರ ಗೌಡ್ರ ಮಧ್ಯೆ ಪೈಪೋಟಿ ಫೈಟ್ ಕೂಡ ನಡೀತಾ ಇರುವಂಥದ್ದು. ಇರೋದು ಒಂದೇ ಸೀಟು. ಒಂದು ಕಡೆ ದೇವೇಗೌಡರು ಸದಾನಂದ ಗೌಡರು ಮಧ್ಯೆ ನಡೀತಾ ಇರುವಂಥ ಈ ಒಂದು ವಾರ್ನಲ್ಲಿ ಎನ್ಡಿಎ ಲೀಡರ್ಸ್ ಮಧ್ಯೆ ಟಿಕೆಟ್ ಲಾಬಿ ಯಾವ ರೀತಿಯಾಗಿ ನಡೀತಾ ಇದೆ, ಸದ್ಯಲ್ಲದೆ ನಡೀತಾ ಇರುವಂಥ ಈ ಒಂದು ಟಿಕೆಟ್ ಲಾಬಿ ಕೂಡ. ಹಿಂದೆ ಟಿಕೆಟ್ ಕೊಟ್ಟಿಲ್ಲ, ಈಗ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಡಿವಿಎಸ್ ಹಠವನ್ನು ಹಿಡಿದು ಕೂತಿದ್ರೆ, ಮತ್ತೊಂದು ಕಡೆ ಇತ್ತ ನನಗೆ ವಯಸ್ಸಾಗಿದೆ ಟಿಕೆಟನ್ನು ಕೊಡಿ ಅಂತ ಹೇಳ್ಬಿಟ್ಟು HDD ಕೂಡ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಸೊ ಹಾಗಾದ್ರೆ ಈಗ ಯಾರಿಗೆ ಮಣೆ ಹಾಕತ್ತೆ ಎನ್ಡಿಎ ಸರ್ಕಾರ ಅನ್ನುವಂತಹ ಪ್ರಶ್ನೆ ನಮ್ಮ ಮುಂದಿರುವಂಥದ್ದು. ಕಾದು ನೋಡಬೇಕು. ಇನ್ನು ರಾಜ್ಯಸಭೆಗೆ ನಾನು ಸಹ ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ಬಿಟ್ಟು ಡಿವಿಎಸ್ ಹೇಳ್ತಾ ಇರುವಂಥದ್ದು. ಸೊ ಮೈಸೂರಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಪುನರುಚ್ಚಾರವನ್ನ ಮಾಡಿದ್ದಾರೆ. ರಾಜ್ಯಸಭೆಗೆ ನಾನು ಆಕಾಂಕ್ಷಿ ಅಂತ ಹೇಳ್ಬಿಟ್ಟು ವರಿಷ್ಠರಿಗೆ ನಾನು ತಿಳಿಸಿದ್ದೀನಿ. ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ ಕೂಡ. ಈಗ ಆಲ್ರೆಡಿ ಚುನಾವಣೆ ರಾಜಕೀಯದಿಂದ ನಿವೃತ್ತಿಯನ್ನ ಹೊಂದಿದ್ದೀನಿ. ಕೊನೆ ಬಾರಿಯೂ ಕೂಡ ನನಗೆ ಟಿಕೆಟ್ ಸಿಕ್ಕಿಲ್ಲ, ಈ ಬಾರಿ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಆ್ಯಂಡ್ ಪಕ್ಷ ಬೇರೆ ಯಾವ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ನಾನು ನಿಭಾಯಿಸಬಲ್ಲೆ. ಮೈಸೂರಲ್ಲಿ ಮಾಜಿ ಸಿಎಂ DV ಸದಾನಂದ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮದೊಂದು NDA ನಮ್ಮ ಒಂದು ಮಿತ್ರ ಪಕ್ಷದ ಜೊತೆ ನಾವು ಇರುವಂಥವ್ರು. ಆ ಮಿತ್ರ ಪಕ್ಷ ಮತ್ತು ನಮಗೆ ಈಗ ಆ ಮಿತ್ರ ಪಕ್ಷದ ಸ್ಥಾನ ಖಾಲಿ ಆಗುವ ಕಾರಣ ನಾವು 63, 64 ನಾವಿದ್ದು ಅವರು 19 ಇದ್ದರೂ ಕೂಡ ಈ ಬಗ್ಗೆ ತೀರ್ಮಾನಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ನಾನು ಅಪೇಕ್ಷಿತ, ಹೌದು. ನಾನು ರಾಜ್ಯಸಭೆಗೆ ನಾನು ಯಾವುದೇ ಚುನಾವಣಾ ರಾಜಕಾರಣದಿಂದ ಈಗಾಗಲೇ ನಿವೃತ್ತಿಯಾಗಿದ್ದೇನೆ. ಕಳೆದ ಲೋಕಸಭಾ ಚುನಾವಣೆಗೆ 1 ವರ್ಷ ಹಿಂದೆ ನಾನು ಘೋಷಣೆ ಮಾಡಿದ್ದೆ. ಆದರೆ ರಾಜ್ಯಸಭೆ ಅಥವಾ ಬೇರೆ ಯಾವುದೇ ಸ್ಥಾನಮಾನ ನಮ್ಮ ಪಕ್ಷದ ಹಿರಿಯರು ಕೊಡೋದಿದ್ದರೆ ಖಂಡಿತವಾಗಿ ಅದನ್ನು ನಿಭಾಯಿಸುವಂಥ ಕೆಲಸ ಮಾಡ್ತೀನಿ. ನಾನೊಬ್ಬ ಅಪೇಕ್ಷಿತ ಅಂತ ಹೇಳುವಂಥದ್ದನ್ನು ಎಲ್ರಿಗೂ ತಿಳಿಸಿದ್ದೀನಿ. ಒಂದು ವೇಳೆ ಇವತ್ತು ನಮ್ಮ JDS BJPಯ ಇದರಲ್ಲಿ JDSಗೆ ಬರೋದು ಅಂತ ಆದರೆ ನಾನೊಬ್ಬ ಅದರಲ್ಲಿ ಫ್ರಂಟ್ ರನ್ನರ್ ಅಂತ. ನಮ್ಮದೊಂದು NDA ನಮ್ಮ ಒಂದು ಮಿತ್ರ ಪಕ್ಷದ ಜೊತೆ ನಾವು ಇರುವಂಥವ್ರು. ಆ ಮಿತ್ರ ಪಕ್ಷ ಮತ್ತು ನಮಗೆ ಈಗ ಆ ಮಿತ್ರ ಪಕ್ಷದ ಸ್ಥಾನ ಖಾಲಿ ಆಗುವ ಕಾರಣ ನಾವು 63, 64 ನಾವಿದ್ದು ಅವರು 19 ಇದ್ದರೂ ಕೂಡ ಈ ಬಗ್ಗೆ ತೀರ್ಮಾನಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ನಾನು ಅಪೇಕ್ಷಿತ, ಹೌದು. ನಾನು ರಾಜ್ಯಸಭೆಗೆ ನಾನು ಯಾವುದೇ ಚುನಾವಣಾ ರಾಜಕಾರಣದಿಂದ ಈಗಾಗಲೇ ನಿವೃತ್ತಿಯಾಗಿದ್ದೇನೆ. ಕಳೆದ ಲೋಕಸಭಾ ಚುನಾವಣೆಗೆ 1 ವರ್ಷ ಹಿಂದೆ ನಾನು ಘೋಷಣೆ ಮಾಡಿದ್ದೆ. ಆದರೆ ರಾಜ್ಯಸಭೆ ಅಥವಾ ಬೇರೆ ಯಾವುದೇ ಸ್ಥಾನಮಾನ ನಮ್ಮ ಪಕ್ಷದ ಹಿರಿಯರು ಕೊಡೋದಿದ್ದರೆ ಖಂಡಿತವಾಗಿ ಅದನ್ನು ನಿಭಾಯಿಸುವಂಥ ಕೆಲಸ ಮಾಡ್ತೀನಿ. ನಾನೊಬ್ಬ ಅಪೇಕ್ಷಿತ ಅಂತ ಹೇಳುವಂಥದ್ದನ್ನು ಎಲ್ರಿಗೂ ತಿಳಿಸಿದ್ದೀನಿ. ಒಂದು ವೇಳೆ ಇವತ್ತು ನಮ್ಮ JDS BJPಯ ಇದರಲ್ಲಿ JDSಗೆ ಬರೋದು ಅಂತ ಆದರೆ ನಾನೊಬ್ಬ ಅದರಲ್ಲಿ ಫ್ರಂಟ್ ರನ್ನರ್ ಅಂತ. ನಮ್ಮದೊಂದು NDA